ಅಯ್ಯೋ 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 ಬಂಗಾರದ ಅಳಿಯ. ಲಕ್ಷ್ಮಿ ಪುಣ್ಯ ಮಾಡಿದ್ಲು ಬಿಡಿ ಅದಕ್ಕೆ. ಕುಮುದ ಯಾರ ಮಗಳವಳು? ನಾವು ಮಾಡಿರೋ ಪುಣ್ಯನೇ ಅವಳಿಗೂ ಬಂದಿರೋದು. ಅಂದ್ರೆ ಅಪ್ಪ ಅಮ್ಮ ಮಾಡಿರೋ ಪುಣ್ಯನೇ ಮಕ್ಕಳನ್ನ ಕಾಯುತ್ತೆ ಅಂತಾರಲ್ವೇನ್ರಿ, ಅದನ್ನೇ ನಾನು ಹೇಳಿದ್ದು. ಸ್ವಲ್ಪ ಸಮಾಧಾನವಾಗಿರು. ರೀ, ಅತ್ತಾಗ್ಲೂ ಸಮಾಧಾನವಾಗಿರು ಅಂತೀರಾ, ನಕ್ಕಾಗೂ ಸಮಾಧಾನವಾಗಿರು ಅಂತೀರಾ. ನಿಮ್ದೊಳೆ ಕತೆ. ಎಲ್ಲ ಸಮಯದಲ್ಲೂ ಸಮಾಧಾನವಾಗಿರ್ಬೇಕು ಕಣೆ. ಸ್ವಲ್ಪ ಬಾ ನನ್ನ ಜೊತೆ. ನಾನ್ ಬರಲ್ಲ, ಅದೇನ್ ಹೇಳ್ಬೇಕೋ ಇಲ್ಲೇ ಹೇಳಿ. ನಿನ್ಗೇನು ಹೇಳೋದಕ್ಕೆ ಕರಿತಾ ಇಲ್ಲ, ಸ್ವಲ್ಪ ಕೆಲಸ ಇದೆ, ಬಾ. ಇರ್ಕೊಂಡ ಹಿಂಗೋಗಿ ಹಿಂಗ್ ಬಂದ್ಬಿಡ್ತೀನಿ. ಏನ್ ಅಂಕಲ್, ಈಗ ನೀವು ನಿಮ್ಮ ಮನೆಯವ್ರಿಗೆ ಪ್ರಪೋಸ್ ಮಾಡ್ತೀರಾ? ಅವರೆಲ್ಲಪ್ಪ ಮಾಡ್ತಾರೆ, ಮಾಡಿದ್ರೆ ನಾನೇ ಮಾಡ್ಬೇಕು. ಮಾಡ್ಲಿ ಬಿಡಿ ಅಂಕಲ್, ಅವ್ರಿಗೆ ನಿಮ್ಮ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ಎಲ್ರಿಗೂ ಗೊತ್ತಾಗ್ಲಿ. ಅವಳಿಗೆ ನನ್ನ ಮೇಲೆ, ಮಗಳ ಮೇಲೆ, ಅಳಿಯನ ಮೇಲೆ ಎಷ್ಟು ಪ್ರೀತಿ ಇದೆ, ಯಾಕೆ ಪ್ರೀತಿ ಇದೆ ಅಂತ ನನಗೆ ಗೊತ್ತು. ನಿಮಗ್ ಗೊತ್ತಿಲ್ಲದೆ ಇರೋದು ಯಾವ್ದಿದೆ ಬಿಡಿ. ಅಳಿಯಂದ್ರೆ ನಿಮ್ಮ ಮದುವೆಗೆ ನನ್ಗೇನು ಕೊಡೋದಕ್ಕಾಗಲಿಲ್ಲ. ನಿಮಗೆ ಮಗಳಿಗೆ ನನ್ನ ಕಡೆಯಿಂದ ಇದೊಂದು ಸಣ್ಣ ಉಡುಗೊರೆ. 1/4 kg ಗೋಡಂಬಿ ತರಕ್ಕೆ ಕಾಸು ಕೇಳಿದ್ರೆ ಇಲ್ಲ ಅಂತಿದ್ರು. ಈಗ ಚಿನ್ನದ ಉಂಗುರಕ್ಕೆ ಕಾಸು ಎಲ್ಲಿಂದ ಬಂತೋ? ಅಪ್ಪ ಇದಕ್ಕೆಲ್ಲ ಯಾಕಪ್ಪ ಖರ್ಚು ಮಾಡಕ್ ಹೋದ್ರಿ? ಮೇಘಶ್ಯಾಮ್ ಎಜುಕೇಶನ್ ಇಟ್ಕೋಬೋದಿತ್ತಲ್ವಾ? ಪರವಾಗಿಲ್ಲ ಬಿಡು ಲಕ್ಷ್ಮಿ, ಪಾಪ ಮಾವ ಪ್ರೀತಿಯಿಂದ ತಂದಿದ್ದಾರೆ, ಅವ್ರ ಮನಸ್ಸಿಗೆ ಬೇಜಾರು ಮಾಡೋದು ಬೇಡ. ಕರೆಕ್ಟಾಗಿ ಹೇಳಿದ್ರಿ ಹೇಳಿ. ಅಂದ್ರೆ ಮೇಘಶ್ಯಾಮ್ ಎಜುಕೇಶನ್ಗಂತ ಅಕ್ಕ ಬಾವ ನೀವಿದ್ದೀರಲ್ಲ. ಲಕ್ಷ್ಮಿ, ಅಪ್ಪಂಗೆ ನಿಮ್ಮ ಮೇಲೆ ಸ್ಪೆಷಲ್ ಪ್ರೀತಿ, ಅದಕ್ಕೆ ತಗೊಂಡ್ ಬಂದಿದ್ದಾರೆ. ಬೇಕಾದ್ರೆ ಮೇಘ ಮದುವೆ ಆಗೋವಾಗ ನೀವಿಬ್ರು ಗಂಡ ಹೆಂಡತಿ ಸೇರ್ಕೊಂಡು ಒಂದು ಡೈಮಂಡ್ ನೆಕ್ಲೆಸ್ ಮಾಡಿ ಸಾಕಿ. ಆದ್ರೆ ಈಗೇನು ಮಾತಾಡ್ಬಾರ್ದು, ಸುಮ್ಮನೆ ತಗೋಬೇಕು. ತಗೊಳ್ಳು ಮಗಳೇ, ನೀನು ಅಳಿಯಂದ್ರು ನಮಗೇನು ಕೊಡೋದು ಬೇಡ. ಸದ್ಯಕ್ಕೆ ಇದಕ್ಕಿಂತ ಹೆಚ್ಚಿನದೇನು ಕೊಡೋ ಶಕ್ತಿ ನನಗಿಲ್ಲ. ಮುಂದೆ ಆ ಶಕ್ತಿ ಬಂದಾಗ ದೊಡ್ಡದಾಗಿ ಏನಾದರೂ ಕೊಡ್ತೀನಿ. ಈಗ ನೀವಿಬ್ಬರು ಉಂಗುರ ಬದಲಾಯಿಸ್ಕೊಳ್ಳಿ. ಅಯ್ಯ, ಆ ಜುಜುಬಿ ಉಂಗುರ ಕೊಡಕ್ಕೆ ಇಷ್ಟೊಂದು ಬಿಲ್ಡಪ್ ಬೇಕಿತ್ತ ಅಮ್ಮ? ನಾವು ಕೂಡ ಏನೋ ಒಂದು ಕೊಟ್ವಲ್ಲ ಅಂತ ಅವ್ರ ಮನ್ಸಿಗೂ ಶಾಂತಿ ಸಿಗುತ್ತೆ ಬಿಡೆ. ಇವುಗಳ ಯೋಗ್ಯತೆಗೆ ಇನ್ನೇನು ಕೊಡೋದಕ್ಕೆ ಸಾಧ್ಯ? ತುಂಬಾ ಚೆನ್ನಾಗಿದೆ ಅಪ್ಪ, ನನಗೆ ತುಂಬಾ ಇಷ್ಟ ಆಯ್ತು. ನನಗೂ ತುಂಬಾ ಇಷ್ಟ ಆಯ್ತು ಮಾವ. 58 kg ಚಿನ್ನದ ಜೊತೆ 2 ಗ್ರಾಮ್ ಚಿನ್ನ ಕೊಟ್ಟಿದ್ದೀರಾ. 58 kg ಚಿನ್ನನಾ? ಇಲ್ಲೇ ಇಲ್ವಾ ಅತ್ತೆ, ನಿಮ್ಮ ಮಗಳು ಕರೆಕ್ಟ್ ಅಲ್ವಾ ಲಕ್ಷ್ಮಿ? ನಿನ್ನ ವೆಯ್ಟು ಸ್ವಲ್ಪ ಹೆಚ್ಚು ಕಮ್ಮಿ ಇದ್ರೆ ಅಡ್ಜಸ್ಟ್ ಮಾಡ್ಕೋ. 58 kg ಚಿನ್ನ ಅಂತ ಕೇಳಿ ನನ್ನ ಉಸಿರೇ ನಿಂತೋಗಿತ್ತು. ಮೊದಲೇ 15 ಲಕ್ಷ ಲೆಕ್ಕ ಹಾಕಿಟ್ಟಿದ್ದೀನಿ. ಈಗ ಈ ಉಂಗುರಕ್ಕೆ ಖರ್ಚು ಮಾಡಿರೋದು ಸೇರಿ ಒಂದು 16 ಲಕ್ಷನಾದರೂ ವಸೂಲಿ ಮಾಡಬೇಕು. ಅಮ್ಮ ಏನ್ ಲೆಕ್ಕ ಹಾಕ್ತಿದ್ದೆ? ನಾನೇನೇ ಲೆಕ್ಕ ಹಾಕ್ಲಿ, ನನ್ನ ಮಗಳು ಅಳಿಯ ಯಾವಾಗ್ಲೂ ಚೆನ್ನಾಗಿರ್ಲಿ ಅಂತ ಆ ಮುಳ್ಕಟ್ಟಮ್ಮನ ಹತ್ರ ಕೇಳ್ಕೊತಾ ಇದ್ದೆ. ಉಂಗುರ ಬದಲಾಯಿಸ್ಕೊಳ್ಳಿ. ಏಯ್, ಇನ್ಮೇಲಾದ್ರೂ ಇಂಥ ಹುಡುಗಾಟ ಆಡ್ಬೇಡ್ವು. ಆದಿ, ಎಲ್ಲಿ ಎಲ್ರ ಮುಂದೆ ಏನ್ ಮಾತಾಡ್ತೀಯೋ ಅಂತ ಭಯ ಆಗಿತ್ತು ಕಣೋ. ಅಲ್ವೋ, ಮೈಕ್ ಇಟ್ಕೊಂಡು ಅದು ಎಷ್ಟೊಂದು ಟೆನ್ಷನ್ ಕೊಟ್ಬಿಟ್ಟೆ. ನಿಮ್ ಯಜಮಾನ್ರು ಮಾತ್ರ ಎಲ್ರಿಗೂ ಟೆನ್ಷನ್ ಕೊಡ್ಬೋದಾ? ಅದಕ್ಕೆ ಹಂಗೆ ಒಂದು ಚಮಕ್ ಕೊಟ್ಟೆ. ಸದ್ಯ ಯಾವುದೇ ಅನಾಹುತ ಆಗದೆ ಈ ರಿಸೆಪ್ಷನ್ ಕಾರ್ಯಕ್ರಮವನ್ನು ಮುಗೀತಪ್ಪ. ಇದೇನ್ರಿ ಹೀಗೆ ಹೇಳ್ತಿದ್ದೀರಾ? ಮತ್ತಿನ್ನೇನೆ, ಈ ಮನೆ ಫಂಕ್ಷನ್ ಅಂದಮೇಲೆ ಏನಾದರೂ ಒಂದು ಅನಾಹುತ ಆಗ್ತಾನೆ ಇರುತ್ತೆ. ಅಮ್ಮ ಮದುವೆಯಲ್ಲಿ ಲಕ್ಕಿ ಕಿಡ್ನ್ಯಾಪು, ಲಕ್ಕಿ ಮದುವೆಯಲ್ಲಿ ಮದುವೆ ಗಂಟೆ ಚೇಂಜು,
ಇವತ್ತು ಏನಾದರೂ ಆಗುತ್ತೆ ಅಂತ ಕಾಯ್ತಾ ಇದ್ದೆ, ಸದ್ಯ ಏನೂ ಆಗಿಲ್ಲ. ಅಂಥದ್ದೇನು ಆಗಲ್ಲ ಬಿಡಿ. ಆ ಥರ ಏನಾದರೂ ಅನಾಹುತ ಆಗಬೇಕು ಅಂದರೆ ಯಾರಾದರೂ ಹೊಸ್ದಾಗಿ ಇಳಿದು ಬರಬೇಕು. ಕಂಗ್ರ್ಯಾಚುಲೇಷನ್ ಆದಿ. ಥ್ಯಾಂಕ್ ಯು. ಕಂಗ್ರಾಟ್ಸ್ ಕಣಮ್ಮ. ನಿನ್ನ ಹೆಸರೇನು? ಲಕ್ಷ್ಮಿ. ಆದಿ ಮತ್ತು ಲಕ್ಷ್ಮಿ ಜೋಡಿನೂ ಚೆನ್ನಾಗಿದೆ, ಹೆಸರು ಚೆನ್ನಾಗಿದೆ. ಒಳ್ಳೇದಾಗಲಿ. ಥ್ಯಾಂಕ್ ಯು. ಥ್ಯಾಂಕ್ಸ್ ಅಂಕಲ್. ಅದಿ ಯಾರದು? ಅದು ನಮ್ಮ ಸರಿಯಾಗಿ ನೆನಪಾಗ್ತಿಲ್ಲ. ಯಾರು ಅಂತ ಗೊತ್ತಿಲ್ವಾ? ಇಲ್ಲ. ಮೋಸ್ಟ್ಲಿ ತಾತನ ಕಡೆಯವ್ರು ಇರಬೇಕು ಅನ್ಸುತ್ತೆ ಬಿಡು. ಅಲ್ಲ, ನಮ್ಮ ಚಿಕ್ಕಪ್ಪನ ಕಡೆಯವರು. ಇವಾಗ ಹೆಂಗ್ ಗೊತ್ತಾಯ್ತು? ಅಲ್ಲಿ ನೋಡು. ಅದು ಎವ್ರಿಥಿಂಗ್ ಈಸ್ ಗೋಯಿಂಗ್ ಸ್ಮೂತ್ ಅಲ್ವಾ? ಎಸ್, ಎಲ್ಲ ತುಂಬ ಸ್ಮೂತಾಗೇ ನಡೀತಾ ಇದೆ. ಐ ಹೋಪ್ ಇನ್ನು ಮುಂದೆನೂ ಎಲ್ಲ ಚೆನ್ನಾಗಿ ನಡೆಯುತ್ತೆ. ಅಫ್ಕೋರ್ಸ್, ನೀವು ಕೈ ಜೋಡಿಸಿದ್ದೀರಾ, ಇನ್ನೇನು ತೊಂದರೆ ನಮಗೆ. ವಿಶ್ ಯು ಆಲ್ ದ ಬೆಸ್ಟ್ ಆ್ಯಂಡ್ ಗುಡ್ ಲಕ್. ಥ್ಯಾಂಕ್ ಯು. ನೀವಿಬ್ರು ಹೇಗಿದ್ದೀರೋ ಏನೋ ಅನ್ನೋ ಆತಂಕ ಇತ್ತು ನನಗೆ. ನೀವಿಬ್ರು ಸಂತೋಷವಾಗಿರೋದನ್ನು ನೋಡಿ ಮನಸ್ಸಿಗೆ ನಿರಾಳ ಆಯಿತು. ಚೆನ್ನಾಗಿರಿ. ಥ್ಯಾಂಕ್ಸ್ ಆದಿ. ನೀನೇನು ಮಾಡ್ತೀಯೋ ಅಂತ ಗಾಬರಿ ಆಗಿತ್ತು. ಯಾವಾಗ ಏನು ಮಾಡಬೇಕು, ಎಲ್ಲಿ ಏನು ಮಾತಾಡಬೇಕು ಅನ್ನೋ ಮೆಚ್ಯೂರಿಟಿ ಹೀಗೀಗ ಬರ್ತಾ ಇದೆ ಅಮ್ಮ. ಡೋಂಟ್ ವರಿ, ಇನ್ಮೇಲೆ ನಾನು ಮುಂಚಿನ ಥರ ಇರಲ್ಲ. ಥ್ಯಾಂಕ್ಸ್ ಆದಿ. ಅಣ್ಣ, ನಿನ್ನನ್ನ ಏನೋ ಅನ್ಕೊಂಡಿದ್ದೆ ಕಣೋ. ನನ್ನ ವಿಷಯ ಇದೆ. ಏನು ವಿಷಯ ಲಕ್ಕಿ? ಮಾತಾಡಕ್ಕೆ ಬರ್ದಿರೋ ಮೂಕೆ ಜೀವಿ ಅನ್ಕೊಂಡಿದ್ದೆ ಕಣೋ ಸಂಜೀವಣ್ಣ ನಿನ್ನ. ಅಮ್ಮು ಅದಕ್ಕೆ ನಿನ್ನ ಎಷ್ಟು ಚೆನ್ನಾಗಿ ಟ್ರೈನ್ ಮಾಡಿದ್ದಾರೆ ಅಂತ ನೀನು ಸ್ಟೇಜ್ ಮೇಲೆ ಪ್ರಪೋಸ್ ಮಾಡಿದ್ದು ಎಲ್ಲ ಕಡೆ ಸುದ್ದಿ. ತುಂಬಾ ಚೆನ್ನಾಗಿ ಹಾರ್ಟ್ ಟಚಿಂಗ್ ಆಗಿ ಪ್ರಪೋಸ್ ಮಾಡಿದೆ ಅಂತೆ ನೀನು. ಈಗ ನಾನು ಅದಕ್ಕೆ ಹುಡುಕಿ ಕೇಳಬೇಕು, ಅದಕ್ಕೆ ನೀವು ಹೆಂಗ್ ಬಿದ್ರಿ ಅಂತ.